ಎದ್ದೋಳೆ, ನಿನ್ಗೇನು ಸೂರ್ಯನೆತ್ತಿಗೆ ಬಂದಿರೋ ಸಾಕಾಗಿಲ್ವಾ? ಇವತ್ತು ಶಾಲೆಗೆ ಹೋಗಲ್ವೇನೆ? ಬೇಗ ನಮ್ಮನಿಗೆ ಸಹಾಯ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ? ನೋಡ್ ಪಕ್ಕದ ಮನೆ ಪದ್ಮಕ್ಕನ ಮಗಳು ಬೇಗ ಎದ್ದು ಎಷ್ಟು ಕೆಲಸ ಮಾಡ್ತಾಳೆ ಅಂತ. ನೀನು ಇದ್ದೀಯಾ, ಯಾವಾಗ ನೋಡಿದ್ರು ಚಾಪೆ ಮೇಲೆ ಬಿತ್ಕೊಂಡಿರ್ತೀಯ. ನನಗೂ ಸಾಕಾಗೋಗಿದೆ, ತಿನ್ನೋದು ಮಲಗೋದು ಇಷ್ಟೇ ಆಗೋಗಿದೆ ನಿಂದು. ಏನಮ್ಮ ನಿನ್ನ ಗೋಳು? ಯಾವಾಗ ನೋಡಿದ್ರು ವಟ ವಟ ಅಂತಿರ್ತೀಯ. ಒಂದಿನ ಆದರೂ ಸುಮ್ಮನೆ ಇರ್ತೀಯ? ಶಾಲೆಗೆ ಹೇಗೆ ಹೋಗ್ಲಿ ಅಮ್ಮ? ಇವತ್ತು ಸಂಡೇ ಅಲ್ವೇನಮ್ಮ? ಅಷ್ಟು ಗೊತ್ತಾಗಲ್ವಾ ನಿನಗೆ? ಅಯ್ಯೋ ದೇವ್ರೆ, ಇವತ್ತು ಸಂಡೇನಾ? ನಿನಗೇನೇ ಬಂದಿದೆ ದೊಡ್ಡ ರೋಗ? ಮುಂಚೆ ಹೇಳೋದಲ್ವೇನೆ? ಬಾಯ್ಲೇನು ಅವಲಕ್ಕಿ ತುಂಬ್ಕೊಂಡಿದ್ಯಾ? ನನಗೇನಾಗಿದೆ ಇವತ್ತು? ಸೋಮವಾರ ಅನ್ಕೊಂಡು ಬಾಯಿ ಮುಚ್ಕೊಂಡು ಮನೇಲಿ ಇದ್ದು ಬಿಟ್ಟಿದ್ದೀನಿ. ಹೋಗ್ತೀನಿ ನಾನು. ಬಿಡು ಅಮ್ಮ, ಇವತ್ತು ಒಂದಿನ ಆದರೂ ರೆಸ್ಟ್ ಮಾಡು. ವ್ಯಾಪಾರಕ್ಕೆ ಹೋಗಬೇಡ. ರೆಸ್ಟ್ ಅಂತೆ ರೆಸ್ಟ್? ಸಂಘಕ್ಕೆ ನಮ್ಮ ಹೊಟ್ಟೆಗೆಲ್ಲ ಯಾರು ಕೊಡ್ತಾರೆ? ನೀನು ಬಾಗ್ಲು ಹಾಕು, ನಾನು ಬರ್ತೀನಿ. ಏನು ಶಾಂತಕ್ಕ, ಇವತ್ತು ಮೀನೆಲ್ಲ ಖಾಲಿ ಆದಮೇಲೆ ಬಂದಿದ್ಯಾ? ದಿನಾಲೂ ಎಲ್ಲರಿಗಿಂತ ಮುಂಚೆ ಬರ್ತಿದ್ದೆ, ಇವತ್ತೇನಾಯಿತು? ಏನಣ್ಣ, ಮೀನಿಲ್ವಾ? ನೀನು ಹಿಂಗೆ ಹೇಳಿಬಿಟ್ರೆ ನಾನು ಏನು ವ್ಯಾಪಾರ ಮಾಡಲಿ? ನಾನು ಸ್ವಲ್ಪ ಬೇಗ ಬರಬೇಕಿತ್ತು, ನಿನಗೆ ಮೀನು ಸಿಕ್ತಿತ್ತು. ನಾಗಮ್ಮಕ್ಕ ಅವರೆಲ್ಲ ಬೇಗ ಬಂದು ಮೀನು ತಗೊಂಡು ಹೋಗಿಲ್ವಾ? ಯಾಕಣ್ಣ ಹಿಂಗೆ ಹೇಳ್ತೀಯ? ಅಲ್ಲಿ ನೋಡು, ಅಷ್ಟೆಲ್ಲ ಮೀನು ಇಟ್ಕೊಂಡು ಮೀನಿಲ್ಲ ಅಂತ ಹೇಳ್ತೀಯಲ್ಲ. ಇರೋದೇ ಸ್ವಲ್ಪ ಮೀನು, ಅಷ್ಟು ಮೀನು ನಿನಗೆ ಕೊಟ್ಟರೆ ನಾನೇನು ಮಾಡಲಿ ಶಾಂತಕ್ಕೋ? ಏನು ಕಣ್ಣಣ್ಣ ಹಂಗೆ ಹೇಳ್ತೀಯ? ನೀನೇನು ಮೀನು ಹಾಗೆ ಕಟ್ಟೆ ಕೊಡ್ತೀಯೇನೋ? ನನಗೆ ಅಮೌಂಟ್ ಕೊಡಲ್ವೇನ ನಿಮಗೆ? ನೋಡು, ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ನನಗೆ. ಆಯಿತು ಶಾಂತಕ್ಕ, ಕೊಡ್ತೀನಿ. ಕೊಟ್ಟಿಲ್ಲ ಅಂದರೆ ನೀನು ಬಿಡ್ತೀಯಾ? ಮೀನೋ 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 ಮೀನು ಬೇಕೇನಕ್ಕ? ಮೀನೋ 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 ಮೀನು ಬೇಕೇನಕ್ಕ? ಮೀನೋ ತಾಜಾ ಮೀನು. ಏನು ಪುರ್ಸಣ್ಣ, ನಿನ್ನ ಹೆಂಡತಿ ಎಲ್ಲಿ ಹೋದ್ಲು? ಅವಾಗಿಂದ ಕರಿತಾನೆ ಇದ್ದೀನಿ, ಹೊರಗಡೆನೇ ಬರ್ತಿಲ್ಲ. ಅವಳು ಮನೇಲಿದ್ರೆ ಮಾತ್ರ ಅಲ್ವಾ ಹೊರಗಡೆ ಬರಲಿಕ್ಕೆ? ಅವಳು ಮದುವೆಗೆ ಹೋಗಿದ್ದಾಳೆ, ನೀನು ಹೋಗಿಲ್ವಾ? ಮದುವೆಗ? ಯಾರು ಮದುವೆ ಪುರ್ಸಣ್ಣ? ಇವತ್ತು ರಾಮಣ್ಣನ ಮಗಳು ಮದುವೆ ಅಲ್ವಾ? ನೀನು ಯಾಕೆ ಹೋಗಿಲ್ಲ? ನೀನು ಕರೀಲಿಲ್ವಾ? ಕರೆದಿದ್ರು ಕಣ್ಣಣ್ಣ, ಹೋಗಲಿಕ್ಕೆ ಆಗಿಲ್ಲ. ಅದು ಬಿಡು ಕಣ್ಣಣ್ಣ, ಒಳ್ಳೆ ಮೀನು ತೊಗೊಂಡು ಬಂದಿದ್ದೀನಿ. ಬಂಗಡೆ ಮೀನಿದೆ, ಬೂತಾಯಿ ಮೀನಿದೆ. ನಿನ್ಗೆ ಯಾವ ಮೀನು ಬೇಕು ನೋಡು, ಒಳ್ಳೆ ಸಾರು ಮಾಡ್ಕೊಂಡು ತಿನ್ನು. ನಿನ್ನ ಹೆಂಡತಿ ಬರೋಷ್ಟರಲ್ಲಿ ಒಳ್ಳೆ ಸಾರು ಮಾಡಿಡು, ಅವಳು ಬಂದು ಖುಷಿ ಪಡ್ತಾಳೆ. ಆಯಿತು ಕೊಡು, ನೀ ಹೇಳ್ದಂಗೆ ಆಗಲಿ. ನೋಡೋಣ, ಒಂದು 20 ರೂಪಾಯಿ ಮೀನು ಕೊಡು ಸಾಕು. ಯಪ್ಪ, ಯಾವ ಕಾಲದಲ್ಲಿದ್ದೆ ಪುರ್ಸಣ್ಣ? ಈಗ 100 ರೂಪಾಯಿ ಮೀನೇ ಬರಲ್ಲ, 20 ರೂಪಾಯಿಲಿ ಹೆಂಗೆ ಕೊಡಲಿ ನಿಮಗೆ? ಇವಾಗ ನಿನ್ನ ಹತ್ರ ಎಷ್ಟಿದೆಯೋ ಅಷ್ಟು ಹಣ ಕೊಡು. 100 ರೂಪಾಯಿಂದ ಹಾಕಿದ್ದೀನಿ, ಬಾಕಿ ದುಡ್ಡನ್ನ ಯಾವಾಗಾದರೂ ಕೊಡುವಂತೆ. ಅಯ್ಯೋ ದೇವ್ರೆ, ನೋಡ್ದು ಸುಸ್ತಾಯಿತು. ಎಲ್ಲ ಮನೇನೂ ಬಾಗ್ಲ ಹಾಕಿದ್ದಾರಲ್ಲ, ಎಲ್ಲ ರಾಮಣ್ಣನ ಮಗಳ ಮದುವೆಗೆ ಹೋಗಿದ್ದಾರೋ ಏನು? ನಾನೂ ಹೋಗಬೇಕಿತ್ತು. ಅಯ್ಯೋ, ನನ್ನ ಮಗಳು ಒಬ್ಬಳು ರೆಸ್ಟ್ ಮಾಡು ಅಂತ ಹೇಳಿದ್ಲೋ ಬಿಟ್ಟರೆ ಮದುವೆಗೆ ಹೋಗು ಅಂತ ನೆನಪೇ ಮಾಡಿಲ್ಲ. ಒಳ್ಳೆ ಮದುವೆ ಊಟ ಮಾಡ್ಕೊಂಡು ಬರ್ತಿದ್ದೆ. ಏನು ಮಂಗಾಲಕ್ಕ, ಮೀರಿ ಮಿಂಚಿದ್ಯಾ? ರೇಷ್ಮೆ ಸೀರೆಲ್ಲ ಉಟ್ಕೊಂಡು ಬಂಗಾರೆಲ್ಲ ಹಾಕ್ಕೊಂಡು ಎಲ್ಲಿಗೆ ಹೋಗಿದ್ರಿ? ಅಲ್ಲ, ನೀನು ಇವತ್ತು ಮೀನು ಮಾರ್ಲಿಕ್ಕೆ ಬಂದುಬಿಟ್ಟಿದ್ಯಾ? ಒಂದು ಮದುವೆಗೂ ಬರ್ಲಿಕ್ಕೆ ಆಗಿಲ್ವೇನೆ? ಇವತ್ತು ರಾಮಣ್ಣನ ಮಗಳು ಮದುವೆ ಆಗಿತ್ತಲ್ಲ, ಯಾಕೆ ಬರಲಿಲ್ಲ? ಅಯ್ಯೋ ಮಂಗಲಕ್ಕ, ನೀನಾದರೂ ನಂಗೊಂದು ಮಾತು ಹೇಳೋದಲ್ವೇ? ನಿಮ್ಮ ಜೊತೆನಾದರೂ ನಾನು ಬರ್ತಿದ್ನಲ್ಲ. ನನಗೆ ಮದುವೆ ಅನ್ನೋದೇ ನೆನಪಿಲ್ಲ. ಅಯ್ಯೋ, ರಾಮಣ್ಣನ ಮದುವೆಗೆ ನಿನ್ನ ಗೆಳತಿ ಸುಮಾ ಬಂದಿದ್ದಾಳಲ್ಲ, ನೀವೆಲ್ಲಾದರೂ ಹೋಗುವಾಗ ಒಟ್ಟೊಟ್ಟಿಗೆ ಹೋಗ್ತಿದ್ರಿ. ಇವತ್ತೇನಾಯಿತು ಹೇಳಲಿಲ್ಲ ಅವಳು ನಿಮಗೆ? ಎಲ್ಲ ಅವಳು ಬಂದಿದ್ಲ. ಈ ಸುಮಾ ನನಗೆ ಯಾಕೆ ಹೇಳಲಿಲ್ಲ? ಬಿಡಿ, ಮನೆಗೆ ಹೋಗಿ ವಿಚಾರಿಸ್ಕೊಳ್ತೀನಿ ಅವಳಿಗೆ. ನಾನು ಹೇಳಿದ್ದೆ ಅಂತ ಮಾತ್ರ ಹೇಳಬೇಡ ಆಯಿತಾ? ಆಯ್ತಾಯ್ತು, ನೀವು ಹೇಳಿದ್ರಂತ ನಾ ಏನು ಹೇಳಲ್ಲ. ಸ್ವಲ್ಪ ಮುಟ್ಟಿ ಇಳಿಸ್ತೀರಾ? ಅವಾಗಿಂದ ಭಾರ ಹೊತ್ಕೊಂಡು ನಿಂತಿದ್ದೀನಿ, ಸ್ವಲ್ಪನಾದರೂ ಇಳಿಸ್ಬೇಡ್ವಾ? ಹಾಗೆ ನಿಧಾನವಾಗಿ ಸ್ವಲ್ಪ ಇಳಿಸ್ಕೊಳ್ಳೆ. ನಮ್ಮ ಸೀರೆ ಹಾಳಾಗಿಬಿಡುತ್ತೆ ನೀರು ತಾಗಿದ್ರೆ. ಮೀನಿನ ನೀರು ವಾಸನೆ ಅಲ್ವಾ? ಇದು ಬೇರೆ ರೇಷ್ಮೆ ಸೀರೆ. ಅಯ್ಯೋ, ನಿನ್ನ ಹತ್ರ ಮಾತ್ರ ರೇಷ್ಮೆ ಸೀರೆ ಇದೆಯಾ? ಆ ಥರ ಮಾಡ್ತೀಯಪ್ಪ. ಆಯ್ತು ಬಿಡು, ನಾನೇ ಇಡ್ತೀನಿ ಕೆಳಗಡೆ. ನೀನೇನು ಗಿರ್ಜಾ, ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟಿದ್ದೀಯಾ? ಯಾಕೆ, ಏನಾಯಿತು? ನನ್ನ ಹತ್ರ ಮಾತಾಡಲ್ವಾ? ಮಾತಾಡಿಲ್ಲ ಅಂದರೆ ಇಲ್ಲ, ಮೀನು ತಗೊಂಡು ಹೋಗು. ಹಾಗೇನಿಲ್ಲ ಅಕ್ಕ, ನೀವು ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ಸುಮ್ಮನೆ ನಿಂತಿದ್ದೆ. ಯಾವ್ಯಾವ ಟೈಪಿನ ಮೀನಿದೆ? ಯಾವ ಮೀನು ಬೇಕು ಗಿರ್ಜಾ? ಬೂತಾಯಿ ಉಂಟು, ಬಂಗಡೆ ಉಂಟು. ಯಾವ ಮೀನು ಬೇಕು? 100 ರೂಪಾಯಿಗೆ 4. ನೀವು ಕಾಯಂ ಗಿರಾಕಿಯಲ್ಲ, 5 ಮಾಡಿಕೊಡ್ತೀನಿ, ತೊಗೊಂಡೋಗಿ. ಏನು ಶಾಂತಿ, ಏನು ಮಾತಾಡ್ತಿದ್ಯಾ? 100 ರೂಪಾಯಿಗೆ 4? ಮೀನಿನ ರೇಟ್ ಹೇಳ್ತಿದ್ಯಾ, ನಿನ್ನ ರೇಟ್ ಹೇಳ್ತಾ ಇದ್ಯಾ? ಅಲ್ಲಿ ಪಕ್ಕದೂರಿನಲ್ಲಿ ಹೋಗಿ ಕೇಳಿದ್ರೆ 100 ರೂಪಾಯಿಗೆ 10 ಕೊಡ್ತಾರೆ, ನೀನೇನು 4 ಅಂತಿದ್ಯಾ? ಯಾರಕ್ಕ 10 ಕೊಡೋರು? 100 ರೂಪಾಯಿಗೆ 7, 8 ಆಗಿದೆ. ನಾನು ಅಲ್ಲಿಂದ ಹೊತ್ಕೊಂಡು ಬರಲ್ವಾ? ನನಗೇನು ಲಾಭ ಸಿಗೋದು ಬೇಡವಾ? ನೀವು ಈ ಥರ ಮಾತಾಡ್ತೀರಾ? ಆಯ್ತಾಯ್ತು, 100 ರೂಪಾಯಿಗೆ 8 ಮೀನಾದರೆ ಕೊಡು, ಇಲ್ಲ ಅಂದರೆ ನಿನ್ನ ಕೈಯಿಂದ ಮೀನು ಬೇಡ, ನಾನು ಬೇರೆ ಕಡೆ ಹೋಗಿ ತರಿಸ್ತೀನಿ.
ಹೋಗ್ಯಾಕೆ ಮಾಡ್ತೀರಕ್ಕ? 100 ರೂಪಾಯಿಗೆ 7 ಮಾಡಿಕೊಡ್ತೀನಿ, ನಮ್ಗೆ ಲಾಭ ಸಿಗೋದು ಬೇಡವಾ? ಆಯಿತು, ಹಾಗೆ ಮಾಡು. ಹಣನ ಸಂಜೆ ಕೊಡ್ತೀನಿ. ಇವತ್ತು ಹೇಗೂ ಸಂಘ ಇದೆಯಲ್ಲ, ನಾಳೆ ಮಾಡಲ್ಲ, ಇವತ್ತೇ ಮಾಡ್ತೀವಿ. ಇವತ್ತು ಸಂಜೆ ಧರ್ಮಸ್ಥಳದ ಸಂಘ ಮಾಡ್ತೀವಿ, ಬಂದುಬಿಡು ಆಯಿತಾ? ಮತ್ತು ನಿನ್ನ ಗೆಳತಿ ಸುಮಾನು ಕರ್ಕೊಂಡು ಬಂದುಬಿಡು ಆಯಿತಾ? ಆಯ್ತಕ್ಕ, ಬರ್ತೀನಿ. ಇವತ್ತು ರಾಮಣ್ಣನ ಮಗಳು ಮದುವೆ ಅಂತೆ, ಒಂದು ಮಾತು ಹೇಳೋದಲ್ವೇನೆ? ನೀನು ಅಂತವಳೆ, ಆ ಸುಮನು ಅಂತವಳೆ. ಒಂದು ಮಾತು ಹೇಳಿದರೆ ಏನಾಗ್ತಿತ್ತು ನಿಮಗೆ? ಮಾಡಿಸ್ತೀನಿ ಇರು. ಒಳ್ಳೆ ಬಂಗಡೆ ಸಾರು ಘಮ ಘಮ ವಾಸನೆ ಬರೋ ಥರ, ಅವ್ರ ಮನೆಗೆ ಹೋಗೋ ಥರ ಮಾಡ್ತೀನಿ. ಹೇಗೆ ಬರದೇ ಇರ್ತಾಳೆ ನೋಡ್ತೀನಿ. ತಟ್ಟೆ ಹಿಡ್ಕೊಂಡು ಬರ್ತಾಳಲ್ಲ, ಅವಾಗ ಮಾಡಿಸ್ತೀನಿ ಅವಳಿಗೆ. ಒಳ್ಳೆ ಬಂಗಡೆ ಸಾರು ವಾಸನೆ ಬರ್ತಿದ್ದೆ. ಓ, ಶಾಂತಿ ವ್ಯಾಪಾರಕ್ಕೆ ಹೋಗಿದ್ಲು ಅನಿಸುತ್ತೆ. ಹೋಗಿ ಕೇಳಿ ನೋಡ್ತೀನಿ. ಬಾಗಿಲು ಹೇಗೆ ಓಪನೇ ಇದೆಯಲ್ಲ, ಬಂದಿದ್ದಾಳೆ ಅನಿಸುತ್ತೆ. ಹೋಗಿ ಕೇಳ್ತೀನಿ. ಬೆಳಿಗ್ಗೆ ಮದುವೆ ಮನೆ ಊಟ, ರಾತ್ರಿ ಈ ಬಂಗಡೆ ಸಾರು ಊಟ ಒಳ್ಳೆ ಗಮ್ಮತ್ತಾಗಿರುತ್ತೆ. ಇವಳೇನು ಕೇಳಿದರೆ ಕೊಡಲ್ಲ ಅಂತ ಹೇಳಲ್ಲ. ಹೋಗಿ ಕೇಳಿ ನೋಡ್ತೀನಿ. ಶಾಂತಿ, 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 ಶಾಂತಿ ಎಲ್ಲಿದ್ಯಾ? ಮುಂದೆ ಏನಾಯಿತು ಅಂತ ನೋಡಬೇಕು ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.